ಹಲೋ ಗಾಯ್ಸ್, ಹಿಂದೂ ಧರ್ಮದ ಪ್ರಕಾರ ಮಂತ್ರಗಳನ್ನು ಪಠಿಸುವುದು ಹೆಚ್ಚು ಮಹತ್ವವುಳ್ಳದ್ದಾಗಿದೆ. ಮಂತ್ರಗಳನ್ನು ಪಠಿಸುವುದರಿಂದ ನಾವು ಮಾನಸಿಕ ಶಾಂತಿಯನ್ನು ಮತ್ತು ಧನಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಟ್ಟುಕೊಂಡಿರುವ ಪ್ರತಿಯೊಬ್ಬರೂ ತಪ್ಪದೇ ಮಂತ್ರಗಳನ್ನು ಪಠಿಸುವ ಮೂಲಕ ತಮ್ಮ ದಿನವನ್ನು ಪ್ರಾರಂಭಿಸುತ್ತಾರೆ. ಮಂತ್ರಗಳಲ್ಲೇ ಓಂ ಎನ್ನುವ ಮಂತ್ರವು ಅತ್ಯಂತ ಪರಿಣಾಮಕಾರಿ ಮತ್ತು ಸುಲಭವಾದ ಮಂತ್ರವಾಗಿದೆ. ನೀವು ಪ್ರತಿದಿನ ಓಂ ಮಂತ್ರವನ್ನು ಪಠಿಸಿದರೆ ನೀವು ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳುತ್ತೀರಿ. ಇದರಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ನಿಮ್ಮ ಮುಖವು ಅದ್ಭುತವಾದ ಹೊಳಪನ್ನು ಪಡೆದುಕೊಳ್ಳುತ್ತದೆ. ಉತ್ತಮ ಆರೋಗ್ಯವನ್ನು ಬಯಸುವವರು ಅಥವಾ ಯಾವುದೇ ಆರೋಗ್ಯದ ಸಮಸ್ಯೆಗಳನ್ನು ಹೊಂದಿರುವವರು ಈ ಓಂ ಮಂತ್ರವನ್ನು ನಿಯಮಿತವಾಗಿ ಪಠಿಸಬೇಕು. ಓಂ ಮಂತ್ರವು ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ನಾವು ಓಂ ಎನ್ನುವ ಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಒತ್ತಡಗಳು ನಿವಾರಣೆಯಾಗುತ್ತವೆ. ಮನಸ್ಸು ವಿಚಲಿತಗೊಂಡಿದ್ದರೆ ಆ ಸಮಯದಲ್ಲಿ ನೀವು ನಿಶ್ಶಬ್ದವಾದ ಸ್ಥಳದಲ್ಲಿ ಕುಳಿತು ಓಂ ಎನ್ನುವ ಶಬ್ದವನ್ನು ಪಠಿಸಲು ಪ್ರಾರಂಭಿಸಿ. ಇದು ನಿಮ್ಮ ಮನಸ್ಸನ್ನು ವಿಚಲಿತಗೊಳಿಸುವುದನ್ನು ನಿಯಂತ್ರಿಸುತ್ತದೆ. ಮೂಲ ಬೀಜ ಮಂತ್ರವಾದ ಓಂ ಎನ್ನುವ ಶಬ್ದವನ್ನು ನೀವು ನಿರಂತರವಾಗಿ ಪಠಿಸುವುದರಿಂದ ಹೃದಯದ ಬಡಿತವು ಸಾಮಾನ್ಯ ಸ್ಥಿತಿಗೆ ಬರುತ್ತದೆ. ಯಾವುದೇ ಭಯ ಅಥವಾ ತೊಂದರೆಯಿಂದ ನಿಮ್ಮ ಹೃದಯವು ಬಡಿದುಕೊಳ್ಳುತ್ತಿದ್ದರೆ ಆಗ ಈ ಮಂತ್ರವನ್ನು ಪಠಿಸಬೇಕು. ಇದರಿಂದ ನೀವು ಹೃದಯ ಸಂಬಂಧಿ ಸಮಸ್ಯೆಗಳಿಂದ ಕೂಡ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಓಂ ಎನ್ನುವ ಮಂತ್ರವು ನಿಮ್ಮನ್ನು ಸದಾ ಚೈತನ್ಯದಿಂದ ಇಡುತ್ತದೆ. ಇದರೊಂದಿಗೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಹಲವು ಸಮಸ್ಯೆಗಳನ್ನು ದೂರ ಮಾಡಲು ಸಹಕಾರಿಯಾಗಿದೆ. ನಿದ್ರಾಹೀನತೆಯಿಂದ ಬಳಲುತ್ತಿರುವವರು ಈ ಮಂತ್ರವನ್ನು ಪಠಿಸುವುದರಿಂದ ಗಾಢ ನಿದ್ರೆಯನ್ನು ಪಡೆಯುತ್ತಾರೆ. ಕೇವಲ ಓಂ ಅನ್ನು ಪಠಿಸುವುದು ನಿಮಗೆ ಎಲ್ಲ ಮಂತ್ರಗಳನ್ನು ಫಲಿತಾಂಶಗಳನ್ನು ಒದಗಿಸುತ್ತದೆ ಎಂದು ಹೇಳಲಾಗುತ್ತದೆ, ಏಕೆಂದರೆ ಇದು ಎಲ್ಲ ಮಂತ್ರಗಳ ಮೂಲ ಬೀಜ ಮಂತ್ರವಾಗಿದೆ. ಪೂರ್ವಾಭಿಮುಖವಾಗಿ ಕುಶಭಂಗಿಯಲ್ಲಿ ಕುಳಿತು ಓಂ ಮಂತ್ರವನ್ನು 1000 ಬಾರಿ ಜಪಿಸಿದರೆ ನಿಮ್ಮ ಕಾರ್ಯವು ಸಿದ್ಧಿಯಾಗುತ್ತದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ನಿರ್ಜನ ಸ್ಥಳದಲ್ಲಿ ನೆಲದ ಮೇಲೆ ಕುಳಿತು ಈ ಮಂತ್ರವನ್ನು ಪಠಿಸಬೇಕು. ಮಂತ್ರ ಪಠಿಸುವಾಗ ನಿಮ್ಮ ಗಮನ 2 ಹುಬ್ಬುಗಳ ಮಧ್ಯೆ ಇರಬೇಕು. ಈ ಮಂತ್ರವನ್ನು ಪಠಿಸಿದ ನಂತರ ನೀವು ಸ್ವಲ್ಪ ಸಮಯದವರೆಗೆ ಶಾಂತವಾಗಿ ಇರಬೇಕು. ಧ್ಯಾನವು ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸಬೇಕು. ಪ್ರತಿದಿನ ಒಂದೇ ಸ್ಥಳದಲ್ಲಿ ಕುಳಿತು ಈ ಮಂತ್ರವನ್ನು ಪಠಿಸಬೇಕು. ಹಲೋ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ.